ಈ ಹೋಮ ಇದು ಮಾಡಿದ್ರಲ್ಲ ಅದರಿಂದ ಏನು ಉಪಯೋಗ ಸರ್? ಅಗ್ನಿ ಹೋಮದಲ್ಲಿ ನಮ್ಮ ಮನಸ್ಸಿನ ಇರ್ತಕ್ಕಂಥ ದುಗುಡ ದುಮ್ಮಾನಗಳು ಅಥವಾ ನಕಾರಾತ್ಮಕ ಕ್ರಿಯೆ ಹೋಗಿ ಸಕಾರಾತ್ಮಕ ಕ್ರಿಯೆ ಉಂಟು ಮಾಡಲು ಈ ಅಗ್ನಿಹೋತ್ರ ತುಂಬ ಸಹಕಾರಿಯಾಗಿದೆ. ಜೊತೆಯಲ್ಲಿ ಅಗ್ನಿಯಲ್ಲಿ ನಾವು ಹಾಕತಕ್ಕಂಥ ಗೋವಿನ ಸಗಣಿ, ಆ ಗೋವಿನ ಸಗಣಿಯಿಂದ ಗೋಮೂತ್ರ, ಗೋವಿನ ಸಗಣಿಯಿಂದ 3000 ಕಿಲೋಮೀಟರ್ ದೂರದ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಣ ಮಾಡುತ್ತೆ. ಇದು ಕಾರಣ ಏನು? ಇದಕ್ಕೆ ಒಂದು ಸಾಕ್ಷಿಯಾಗಿರೋದು, ಭೂಪಾಲ್ನಲ್ಲಿ ಒಂದು ಫ್ಯಾಕ್ಟ್ರಿ ಹತ್ಕೊಂಡು ಹೊಡೆದಾಗ ಸುತ್ತಲಿರ್ತಕ್ಕಂಥ ಎಲ್ಲ ಬೆಂದು ಎಲ್ಲವೂ ಧ್ವಂಸವಾಗಿತ್ತು. ಆ ಸಂದರ್ಭದಲ್ಲಿ 2 ಮನೆ ಮಾತ್ರ ಏನೂ ಆಗಿರಲಿಲ್ಲ. ಅದನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದಾಗ ಈ ಅಗ್ನಿಹೋತ್ರ ಸಾಕ್ಷಿಯಾಗಿದೆ. ಆದ್ದರಿಂದ ಈ ಅಗ್ನಿಹೋತ್ರ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಕಾರಾತ್ಮಕ ಕ್ರಿಯೆಯಾಗಿ ಇದರಲ್ಲಿ ಯಾವುದೇ ಖರ್ಚಿಲ್ಲ. ಆ ಸೂರ್ಯದೇವರನ್ನು ಪ್ರಾರ್ಥಿಸುತ್ತಾ ಅಗ್ನಿಹೋತ್ರವನ್ನು ಮಾಡುವುದು ಸೂಕ್ತ ಆಗಿದ್ದು, ಇಡೀ 11,111 ಕುಟುಂಬಗಳು ಸೇರಿ ಹುಬ್ಬಳ್ಳಿಯಲ್ಲಿ ಅಗ್ನಿಹೋತ್ರವನ್ನು ಪ್ರಸ್ತುತಪಡಿಸಿದೆ. ಆ ಕಾರ್ಯಕ್ರಮದಲ್ಲಿ ನಾವು ಹುಬ್ಬಳ್ಳಿಯಲ್ಲೇ ಯಾಕೆ ಮಾಡಿದ್ರು ಕಾರ್ಯಕ್ರಮ? ಹುಬ್ಬಳ್ಳಿಯ ಅಲ್ಲಿ 22 ಎಕರೆ ಜಮೀನಿನಲ್ಲಿ ಅದಕ್ಕೆ ಆದ ನಿಯಮಿತ ಸೇವೆ ಮಾಡತಕ್ಕಂಥ ಎಲ್ಲರೂ ಸೇರಿ ಮಾಡಿದ್ದು ಇದರ ಉದ್ದೇಶವಾಗಿತ್ತು.